ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ವಾಕ್ಯದ ಶಿರೋನಾಮೆ ಸಮಸ್ತವು ಉಂಟಾಯಿತು ಎಂಬುದಾಗಿ. ಸಮಸ್ತವು ಉಂಟಾಯಿತು ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ಈ ಸಮಸ್ತವು ಯಾವ ರೀತಿಯಾಗಿ ಉಂಟಾಯಿತು, ಯಾರಿಂದ ಉಂಟಾಯಿತು, ಹೇಗೆ ಉಂಟಾಯಿತು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡಿ ತಿಳಿದುಕೊಳ್ಳುವಂತವರಾಗುವುದು. ಆತನಿಲ್ಲದೆ ಸಮಸ್ತವು ಒಂದನ್ನು ಕೂಡ ಉಂಟಾಗಲಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರತಿನಿತ್ಯವೂ ನಮ್ಮ ಅಗತ್ಯತೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು, ಪ್ರಕೃತಿ, ಇದೆಲ್ಲವೂ ಕೂಡ ಯೇಸು ಕ್ರಿಸ್ತನು ದೇವರ ಮೂಲಕ, ತಂದೆಯಾದ ದೇವರ ಮೂಲಕ ಎಲ್ಲವೂ ಸೃಷ್ಟಿಯಾಯಿತು. ಈ ವಾಕ್ಯದಲ್ಲಿ ನೋಡುವಾಗ ಸಮಸ್ತವು ಉಂಟಾಯಿತು. ಆ ಸಮಸ್ತವು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದೆ. ಈ ಭೂಮಿಯಲ್ಲಿರ್ತಕ್ಕಂಥ ಪ್ರಕೃತಿ ಆಗಿರಬಹುದು, ಜಲಚರಗಳಾಗಿರಬಹುದು, ಗಿಡ ಮರ ವಸ್ತುಗಳಾಗಿರಬಹುದು, ಪ್ರತಿ ಒಂದೊಂದನ್ನು ಕೂಡ ದೇವರು ನಿರ್ಮಿಸಿದ್ದಾನೆ. ಆತನಿಲ್ಲದೆ ಯಾವುದು ಕೂಡ ಸೃಷ್ಟಿ ಆಗಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಜನರು ಕೊಚ್ಚಿಕೊಳ್ಳುವಂತವರಾಗಿದ್ದಾರೆ. ನಾನು ಇದನ್ನು ಮಾಡಿದ್ದೇನೆ, ನಾನು ಇದನ್ನು ಕಂಡುಹಿಡಿದೆ, ನಾನು ಇದನ್ನು ಸೃಷ್ಟಿ ಮಾಡಿದೆ ಎಂಬುದಾಗಿ ಅನೇಕ ಜನರು ಹೇಳುತ್ತಾರೆ. ಅದಕ್ಕಿಂತ ಮೊದಲಾಗಿ ದೇವರು, ತಂದೆಯಾದ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಆತನಿಲ್ಲದೆ ಯಾವುದೂ ಆಗಲಿಲ್ಲ. ನಾವು ಈ ಲೋಕದಲ್ಲಿ ಏನೇ ಒಂದು ಸೃಷ್ಟಿ ಮಾಡಿದರೂ, ಏನೇ ಒಂದು ನಾವು ಕಂಡುಹಿಡಿದರೂ ಕೂಡ ಅದಕ್ಕೆ ಮೂಲವಾಗಿ ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿಂದ ಬರುತ್ತದೆ ಎಂಬುದಾಗಿ ನೋಡುವಾಗ ದೇವರಿಂದ ಆ ಜ್ಞಾನ ಬರುವಂತದಾಗಿದೆ. ಆ ಜ್ಞಾನದ ಮೂಲಕ ನಾವು ಈ ಲೋಕದಲ್ಲಿ ಸೃಷ್ಟಿ ಮಾಡುವಂತವರಾಗಿದ್ದೇವೆ. ನಾವು ಕಾರ್ಯರೂಪದಲ್ಲಿ ತರುವಂತವರಾಗಿದ್ದೇವೆ. ಆ ಜ್ಞಾನ ಯಾರಿಂದ ಬರುತ್ತದೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರಿಂದ ಅದು ಜ್ಞಾನ ಬರುವಂತದಾಗಿದೆ. ಈ ಲೋಕದಲ್ಲಿ ಕೊಚ್ಚಿಕೊಳ್ಳುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ಏನೂ ಇಲ್ಲ. ಎಲ್ಲವೂ ಕೂಡ ದೇವರ ಸೃಷ್ಟಿಯಾಗಿದೆ. ಆತನಿಲ್ಲದೆ ಯಾವುದು ಕೂಡ ನಿರ್ಮಾಣವಾಗಲಿಲ್ಲ. ಎಲ್ಲ ವಸ್ತುಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಆತನಿದ್ದಾನೆ. ಆತನ ಮೂಲಕವೇ ಸಮಸ್ತ ಉಂಟಾಯಿತು. ಆ ಸಮಸ್ತದಲ್ಲಿ ಆತನಿದ್ದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಹಾಗಾದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಏನೆಲ್ಲ ವಸ್ತುಗಳು ಉಪಯೋಗ ಮಾಡುತ್ತೇವೋ, ಏನೆಲ್ಲ ನಾವು ಕಾರ್ಯ ಕೆಲಸಗಳು ಮಾಡುತ್ತೇವೋ, ಪ್ರತಿ ಒಂದರಲ್ಲಿ ಕೂಡ ದೇವರಿದ್ದಾನೆ. ತಂದೆಯಾದ ದೇವರು ನಮ್ಮ ಎಲ್ಲ ಅಗತ್ಯತೆಗಳನ್ನು ನೋಡಿ ನಮಗೆ ಏನು ಬೇಕು, ಏನು ಬೇಡ ಎಂಬುದಾಗಿ ಸರಿಯಾದ ಸಮಯಕ್ಕೆ ಎಲ್ಲವೂ ನಿರ್ಮಿಸಿದ್ದಾನೆ. ಆದಾಗಲೂ ಕೂಡ ನಾವು ಈ ಲೋಕದಲ್ಲಿ ಜೀವಿಸುವಾಗ ಇದನ್ನು ನಾನು ಮಾಡಿದ್ದೇನೆ, ಇದನ್ನು ಅವರು ಮಾಡಿದ್ದಾರೆ, ಹಾಗೆ ಹೀಗೆ ಎಂಬುದಾಗಿ ನಮ್ಮಷ್ಟಕ್ಕೆ ನಾವು ಮುಚ್ಚಿಕೊಳ್ಳುತ್ತೇವೆ. ಮಾಡಿದಾತನು ಸೃಷ್ಟಿಕರ್ತನು, ಸರ್ವಲೋಕದ ಒಡೆಯನು, ಭೂಮಿ ಆಕಾಶಗಳ ಒಡೆಯನು, ನಮ್ಮ ನಿರ್ಮಾಣಿಕನು ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ. ಅನೇಕ ಜನರು ಆತನನ್ನು ಮರೆತವರಾಗಿದ್ದಾರೆ. ಈ ಒಂದು ಸುಂದರ ಸಮಯವಾಗಿದೆ. ಈ ಲೋಕದಲ್ಲಿ ಕೊಚ್ಚಿಕೊಳ್ಳುವುದಕ್ಕಾಗಿ ನಮ್ಮದೇ ಆದಂತ ಯಾವ ವಸ್ತು ಇಲ್ಲ, ಯಾವ ಕಾರ್ಯಗಳು ನಮ್ಮದಿಲ್ಲ. ಎಲ್ಲವೂ ಕೂಡ ಉಂಟು ಮಾಡಿದ ಆತನು ಒಬ್ಬನೇ ಇದ್ದಾನೆ. ಆತನ ಸರ್ವಶಕ್ತನು, ಭೂಮಿ ಆಕಾಶಗಳ ಒಡೆಯನು, ತಂದೆಯಾದ ದೇವರು ಆತನಾಗಿದ್ದಾನೆ. ಆತನ ಮುಖಾಂತರ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಒಂದು ವಿದ್ಯಾಭ್ಯಾಸದಿಂದ, ನಮ್ಮ ಒಂದು ಟೆಕ್ನಾಲಜಿಯಿಂದ ನಾನು ಈ ಲೋಕದಲ್ಲಿ ಜೀವನ ಮಾಡುತ್ತೇನೆ ಎಂಬುದಾಗಿ ಹೇಳುವುದಾದರೆ ಅದು ತಪ್ಪಾದಂತಹ ಕಾರ್ಯವಾಗಿದೆ. ಯಾಕೆ ಎಂಬುದಾಗಿ ನೋಡುವಾಗ ದೇವರು ಸೃಷ್ಟಿ ಮಾಡದೆ ಹೋದರೆ ನಾವು ಈ ಲೋಕದಲ್ಲಿ ಇರ್ತಾ ಇರಲಿಲ್ಲ. ದೇವರು ಎಲ್ಲರ ವಿಷಯದಲ್ಲಿ ಈ ಲೋಕದ ಒಳ್ಳೆಯದಕ್ಕಾಗಿ ಎಲ್ಲವನ್ನು ಸರಿಯಾದ ಸಮಯಕ್ಕೆ ಸೃಷ್ಟಿ ಮಾಡಿದ್ದಾನೆ, ಉಂಟು ಮಾಡಿದ್ದಾನೆ. ಆ ಉಂಟು ಮಾಡಿದಂತ ಎಲ್ಲ ಕಾರ್ಯಗಳಲ್ಲಿ ಆತನಿದ್ದಾನೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ಈ ಲೋಕದಲ್ಲಿ ಜೀವಿಸುವಾಗ ನಂದು, ನನ್ನದು ಎಂಬುದಾಗಿ
ನಾವು ಏನೆಲ್ಲ ವಿಷಯಗಳಿಗೆ ಕೊಚ್ಚಿಕೊಳ್ಳುತ್ತಾ ಇದ್ದೇವೋ ಅದು ಯಾವುದು ನಮ್ಮದಲ್ಲ, ಅದು ಸೃಷ್ಟಿಕರ್ತನದು. ಆತನು ಮಾಡಿದ್ದಾನೆ, ಆತನು ನಮಗಾಗಿ ಕೊಟ್ಟಿದ್ದಾನೆ. ಅದನ್ನು ನಾವು ಅನುಭವಿಸುವಂತವರಾಗಬೇಕು. ಬದಲಾಗಿ ನಾವು ಕೊಚ್ಚಿಕೊಳ್ಳುತ್ತಾ ಇರುವುದಾದರೆ ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ. ಎಲ್ಲವೂ ದೇವರದಾಗಿದೆ, ಸರ್ವ ಸೃಷ್ಟಿ ದೇವರದಾಗಿದೆ. ಆತನಿಗೆ ನಾವು ವಿಧೇಯರಾಗಿದ್ದು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.